ಬಲಗೊಂಡು ಭಕ್ತಿಯೊಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುರಿದು ಅಂಬುಜಾಸನ ಬಾಣಿಯರ ಪಾದಾಂಬುಜಕ್ಕೆ ಪೊಡಮಂತ ವರ್ಣಿಪೆನಿ ಕಥಾಮೃತವ ತನ್ನೊಳಗೆ ತಾರಮಿಪನಾದರು ಚೆನ್ನಿಗೌನ್ಯಯ ಬಗೆ ಬಗೆಯ ರೂಪದೊಳು ರಮಿಸುತ್ತಲಿಯೇ ಹೊನ್ನು ಮಣ್ಣರಿವೆಂಬ ದ್ರವ್ಯದ ಪೆಣ್ಣು ಮೂರುತಿ ಸೃಷ್ಟಿಸುವುದು ಬಲ್ಲಗೊಳಿಸುವಾಗ ಜಗದಿ ಜೀವನ ಸಾರ್ವಭೌಮಕನು ದೇವಶ್ರೀಕರಿಯೇ ರಂಗನು ತಾತೈ ಕ್ರೀಡಿಸುವ
ದಿತ್ತನಕ ದೀಂತನ ದಿನ್ನತಿ ತೋಂದನ ದಿತ್ತನಕ ತೋಂದನ ದಿನ್ನತಿ ದಿಮಿದಗಿಡ ದಿನ್ನತಿ ದಿನ್ನತಿ ತಗದಗಳ ದಿನ್ನತಿ 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 ದಿಂದನ ದಿನ್ನತಿ ತೋಂದನ ದಿನ್ನತಿ ತೋಂದನ ದಿನ್ನತಿ ದಿಂದನ ದಿನ್ನತಿ ದೀದಿನದಿ ದಾವಿನದಿ ದೀದಿನದಿ ದಾವಿನದಿ ದೀದಿನ ದಾವಿನದಿ ದಿನ ದಾವಿನದಿ ದಿ 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 ಸಂತತದ ಪದಿನಾಲ್ಕು ಮನ್ವಂತರವು ಗಣೆಯುತ್ತಿರೆ ದೈನಂದಿನದ ಲಯ ಸಮಯ ಇಂತು ಬ್ರಹ್ಮನ ವಿರದ ಪಗಲೋಳು ಹಾಗೂ ದುರ್ಗಾದೇವಿಯ ಮನೋಹರ ನಿಮ್ಮ ಈ ಸೌಂದರ್ಯವನ್ನು ಕಾಣುವಾಗ, ನಿಮ್ಮ ಈ ವಿಲಾಸಮಯವಾದಂತಹ ಸೃಷ್ಟಿಯನ್ನು ಕಾಣುವಾಗ ಮನಸ್ಸಿನಲ್ಲಿ ಅದೆಷ್ಟೋ ಸಂತಸವಾಗುತ್ತಾ ಉಂಟು. ಗೃಹಸ್ಥನಾದವ ಒಬ್ಬ ತೃಪ್ತಿಯನ್ನು ಪಡೆಯುವುದು ಯಾವಾಗ? ತನ್ನವರಾದಂತಹ ತನ್ನ ಹೆಂಡತಿಯೋ ಮಕ್ಕಳು ಹೊತ್ತಿಗೆ ಕಾಲಕ್ಕೆ ಸರಿಯಾಗಿ ಯಾವುದನ್ನು ಮಾಡಬೇಕದನ್ನು ಮಾಡಿದ್ರು ಅಂತಾದರೆ ಅದಕ್ಕಿಂತ ಮೇಗಲಾದಂತಹ ತೃಪ್ತಿ ಏನುಂಟು ಜೀವನದಲ್ಲಿ ಹೇಳಿ. ಈ ರೀತಿಯಲ್ಲಿ ನನ್ನ ಪಾಲಿಗೂ ತೃಪ್ತ ಜೀವನ ಎಂಬುದರಲ್ಲಿ ಸಂಶಯವೇ ಇಲ್ಲ. ಈ ನನ್ನ ತೃಪ್ತಿಗೆ ಕಾರಣ ಏನು? ಈ ನೀವು ಮೂವರು. ಹೌದು, ಭೂಮಿ ಎಂಬ ಒಂದು ಹಲಗೆ, ಆ ಹಲಗೆಯಲ್ಲಿ ಒಂದು ಚದುರಂಗ ಆಡುವುದು. ಚದುರಂಗ ಆಡುವಾಗ 2 ಆನೆಗಳು ಬೇಕು, 2 ಒಂಟೆಗಳು ಬೇಕು, 2 ಕುದುರೆಗಳು ಬೇಕು, ಒಂದು ರಾಜ ಬೇಕು, ಇನ್ನೊಂದು ರಾಣಿ ಬೇಕು. ಅನಂತರ ಅಲ್ಲಿ ಬಂದಿದಂತಹ ಎಲ್ಲ ಅಲ್ಲಿ ಕಾಲಾಳುಗಳೆಲ್ಲ ಉಂಟು. ಇದು ಯಾವುದು? ಈ ರಂಗನಾಡುವಂತಹ ಒಂದು ರಂಗಸ್ಥಳ ಉಂಟಲ್ಲ, ಇದೇ ರಂಗಸ್ಥಳದಲ್ಲಿ ಆಡುವಂತಹ ಒಂದು ಚದುರಂಗದ ಆಟ. ಹಾಗಿದ್ರೆ ಈ ಆನೆ ಎಂಬುದು ಯಾವುದು ಅಂತ ಕೇಳಿದ್ರೆ ಮದವೇ ಆನೆಯ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತದೆ, ಕೋಪಗಳೇ ಒಂಟೆಯ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದೆಲ್ಲವೂ ಕೂಡ ಹೋಗುವುದಕ್ಕೊಂದು ಕ್ರಮ ಅಂತುಂಟು. ಒಂದು ಹೀಗೆ ಹೋಗುತ್ತದೆ, ಒಂದು ಹೀಗೆ ಹೋಗುತ್ತದೆ, ಇನ್ನೊಂದು ಹೇಗೇಗೋ ಹೋಗುವುದೆಲ್ಲ ಉಂಟು. ಆದರೆ ಯಾವ ರೀತಿಯಲ್ಲಿ ಹೋಗುವಂತಹ ಸಾಮರ್ಥ್ಯವುಳ್ಳದ್ದು ಯಾವುದು? ಅದು ರಾಣಿ ಅಲ್ವಾ? ಹಾಗಿದ್ರೆ ರಾಣಿ ಅಂದರೆ ಯಾವುದು? ಚದುರಂಗದ ಆಟದಲ್ಲಿ ಜೀವನ ಬುದ್ಧಿಯೇ ರಾಣಿ. ಹೇಗೂ ಬೇಕಾದರೂ ಸಾಗಬಹುದು. ಇವತ್ತಿಗೆ ಒಂದನ್ನು ನುಡಿಯುತ್ತಾನೆ, 2 ಕ್ಷಣದಲ್ಲಿ ಅಲ್ಲ ಅಂತ ಹೇಳ್ತಾನೆ, ಅಲ್ಲ ಅಂತ ಹೇಳಿದ್ದನ್ನು ಮತ್ತೆ 2 ಕ್ಷಣದಲ್ಲಿ ಹೌದು ಅಂತ ಹೇಳ್ತಾನೆ. ಹಾಗಿದ್ರೆ ಬುದ್ಧಿ ಎಂಬುದುಂಟಲ್ಲ, ಹೇಗೂ ಬೇಕಾದರೂ ಹೋಗಿ ಆ ಜೀವನೆಂಬಂತಹ ರಾಜನನ್ನು ತಾನು ಆವರಿಸಿಕೊಂಡು ಬಿಡಬಹುದು. ಈ ರೀತಿಯಲ್ಲಿ ಭೂಮಿ ಎಂಬ ಹಲಗೆಯಲ್ಲಿ ಹೊನ್ನು, ಹೆಣ್ಣು, ಮಣ್ಣು ಎಂಬಂತಹ 3 ದ್ರವ್ಯದ ಮೂಲಕ, ಅದು ಬೇರೆ ಯಾರಲ್ಲ, ನೀವೇ ಆ 3 ದ್ರವ್ಯಗಳು. ದ್ರವ್ಯಗಳಿಗೆ ಅದು ಮೂರ್ತ ಸ್ವರೂಪ ಅಂತ ಹೇಳುವುದು. ನಿಮ್ಮದ್ದಾದಂತಹ ನಿಮ್ಮ
ಕಾರ್ಯ ಏನುಂಟು ಆ ಕಾರ್ಯ ವೈಖರಿಯ ಮೂಲಕವಾಗಿ ಪ್ರಪಂಚದಲ್ಲಿ ಸೃಷ್ಟಿಯಾದಿಗಳನ್ನು ಸರಿಯಾದ ಕ್ರಮದಲ್ಲಿ ನಡೆಸಿದವರು ಅಂತ ನಾನು ತಿಳಿದವನು. ನಾನು ಯೋಚನೆ ಮಾಡುವುದು ಅದನ್ನಲ್ಲ. ಈಗ ಎಷ್ಟು ಸಮಯ ಆಯಿತು ಅಂತ ಯೋಚನೆ ಮಾಡಿದರೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧಿ ಚತುರ್ಮುಖ ಬ್ರಹ್ಮನ 100 ವರ್ಷ ಆಯುಷ್ಯದಲ್ಲಿ ಎಷ್ಟೋ ವರ್ಷಗಳು ಅಲ್ಲ 50 ವರ್ಷಗಳು ಕಳೆದು 51ನೇ ವರ್ಷದ ಮೊದಲ ತಿಂಗಳಿನ ಮೊದಲ ದಿವಸದ ಮೊದಲ ಯಾಮದಲ್ಲಿ ಕಳೆದದ್ದು ನಾವು ಹೇಳ್ತಾ ಇರುವುದು. ಈಗ ಯೋಚನೆ ಮಾಡುವಾಗ ಇಷ್ಟು ಸಮಯ ಕಳೆಯುತ್ತಲ್ಲ, ನಾನು ಯೋಚನೆ ಮಾಡುವುದು ಬ್ರಹ್ಮನ ಒಂದು ಹಗಲ ಆಗಬೇಕು ಅಂತಿದ್ರೆ ಒಂದು ಹಗಲಿಲ್ಲ 14 ಮನ್ವಂತರಗಳು ಬಂದು ಹೋಗಬೇಕಾಗ್ತದೆ. ಒಂದು 14 ಮನ್ವಂತರಗಳು ಬರಬೇಕು ಅಂತಿದ್ರೆ ಒಂದು ಮನ್ವಂತರದ ಅವಧಿ ಎಷ್ಟು ಅಂತ ಆದ್ರೂ ತಿಳ್ಕೊಳ್ಬೇಕು ಬೇಡ. ಹಾಗಿದ್ರೆ ಯುಗಗಳೇ ಅತ್ಯಂತ ವಿಸ್ತೃತವಾದಂತಹ ವರ್ಷಗಳನ್ನು ಪಡ್ಕೊಂಡದ್ದು ಕೇವಲ ಕಲಿಯುಗ ಎಂಬುದನ್ನು ಇಟ್ಟುಕೊಂಡ್ರು 4,32,000 ವರ್ಷಗಳ ಪರ್ಯಂತ ಇರುವಂತದ್ದು ಕಲಿಯುಗ. ಮತ್ತಷ್ಟನ್ನೇ ದ್ವಿಗುಣತೆಗೊಳಿಸಿಕೊಂಡೇ ದ್ವಾಪರವು ಎಂಬುದನ್ನು ನಾವು ಗುರುತಿಸ್ತೇವೆ. ಆಮೇಲೆ ಪುನಃ ಅಷ್ಟು ವರ್ಷಗಳಿಗೆ ಕಲಿಯುಗದ ಮಾನವನ್ನು ಸೇರಿಸಿಕೊಂಡಾಗ ಕೃತ ತ್ರೇತ ಆಗುತ್ತದೆ, ಅದಕ್ಕೆ ಇನ್ನೊಂದು ಸೇರಿಸಿಕೊಂಡ್ರೆ ಕೃತಯಾಗುತ್ತದೆ. ಹೀಗೆ ಇಂಥದ್ದು 4 ಸೇರಿದವಾಗ ಚತುರ್ಯುಗ ಅಂತ ಕರೆಯುವುದು. ಇಂತಹ ಚತುರ್ಯುಗಗಳ 71 ಆವೃತ್ತಿ ಆದರೆ ಆವಾಗ ಒಂದು ಮನ್ವಂತರ ಮುಗಿಯುತ್ತದೆ. ಹೀಗೆ ಇಂತಹ ಮನ್ವಂತರಗಳ 14 ಮುಗಿದ್ರೆ ಚತುರ್ಮುಖ ಬ್ರಹ್ಮನ ಒಂದು ಹಗಲು ಮುಗಿಯಿತು. ಪಾಪ ಚತುರ್ಮುಖ ಬ್ರಹ್ಮ ಹಗಲಲ್ಲಿ ಸೃಷ್ಟಿ ಮಾಡಿ 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 ಆಯಾಸ ಪರಿಹಾರಕ್ಕೆ ಸಾಮಾನ್ಯದಾನ ವ್ಯಕ್ತಿ ಹೇಗೆ ತಾನು ವಿಶ್ರಾಂತಿಯನ್ನು ಪಡ್ಕೊಳ್ತಾನೋ ಅದೇ ರೀತಿ ಸ್ವಲ್ಪ ವಿಶ್ರಾಂತಿ ಅಂದರೆ ನಿದ್ರೆಯ ಸಮಯ ಅಂತ ತಾತ್ಪರ್ಯ. ಅದನ್ನು ಜನ ಕರೆಯುವಾಗಿ ದೈನಂದಿನ ಪ್ರಳಯ ಅಥವಾ ಕಲ್ಪ ಅಂತಲೂ ಕರೆಯಬಹುದು. ಹೀಗೆ ಇಂತಹ ದೈನಂದಿನ ಪ್ರಳಯ ಆರಂಭ ಆಗುತ್ತಾ ಉಂಟು. ಇಲ್ಲಿಯ ತನಕ 14 ಮನ್ವಂತರಗಳನ್ನು ಕಳೆದವರು ತಾವು. ಈ ಮನ್ವಂತರದಲ್ಲಿ ನೀವು ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಸೇವೆಗೈದಿರಿ ಎಂಬುದನ್ನು ಹೇಳಬಹುದೇ? ವಸುದೇವದಿರುಳು ಶಿಶುವಾರು ಜಿನದಿಗೆ ನಮಗಾಗಿ ವಿಧಿಸಲ್ಪಟ್ಟಿರುವಂತಹ ಕಾರ್ಯಗಳು ಅದನ್ನು ಯಾವ ಕಾರಣಕ್ಕೂ ತಪ್ಪದಂತೆ ನೀವೆಂದಂತಹ ನಿರ್ದೇಶದಲ್ಲಿ ಚು ತಪ್ಪದಂತೆ ಯಾವ ಚ್ಯುತಿ ಬಾರದಂತೆ ನಾವು ಮೂವರೂ ಮಾಡಿ ಮುಗಿಸುತ್ತಲಿದ್ದೇವೆ. ಅದರಲ್ಲಿ ನನಗೆ ಕೊಡಲ್ಪಟ್ಟಂತಹ ಕಾರ್ಯ ಭೂದೇವಿಯಾದಂತಹ ನಾನು ಈ ಪ್ರಪಂಚದಲ್ಲಿ ಸೃಷ್ಟಿಯನ್ನು ಧಾರಣೆ ಮಾಡಬೇಕು. ಅದನ್ನು ಯಾವುದೇ ವ್ಯತ್ಯಯ ಬಾರದಂತೆ
ಈ ಸೃಷ್ಟಿಯನ್ನು ಧರಿಸುವಂತಹ ಕಾಲದಲ್ಲಿ 4 ಬಗೆಯ ಸೃಷ್ಟಿಗಳಿದ್ದವು. ಬ್ರಹ್ಮ, ಅಂಡಜ, ಪಿಂಡಜ, ಸ್ವೇದಜ, ಉದ್ಭೀದಜ ಮುಂತಾದಂತಹ ಸೃಷ್ಟಿಗಳನ್ನು ಮಾಡಿದಾಗ ಒಂದಿನಿತೂ ಅದರಲ್ಲಿ ಯಾವುದಲ್ಲೂ ತರತಮವನ್ನು ಎಣಿಸದೆ ಎಲ್ಲವುಗಳಿಗೂ ಯಾವ ಕಾಲದಲ್ಲಿ ಯಾವ ರೀತಿಯ ಪೋಷಣೆಯನ್ನು ಒದಗಿಸಬೇಕು ಎಲ್ಲ ಪೋಷಣೆಯನ್ನು ಒದಗಿಸಿಕೊಟ್ಟಿದ್ದೇನೆ. ಕೊಡುವ ಕಾಲದಲ್ಲಿಯೂ ಅಷ್ಟೇ ಕೇವಲ ಸೃಷ್ಟಿಗಳು ಮಾತ್ರ ಅಲ್ಲ, ಚರ ಸೃಷ್ಟಿಗಳಾಗಿರ್ಬೋದು, ಅಚರ ಸೃಷ್ಟಿಗಳಾಗಿರ್ಬೋದು, ಭೂಚರ, ಜಲಚರ, ಖೇಚರ, ಯಾವ ರೀತಿಯ ಸೃಷ್ಟಿಯಾದರೂ ಕೂಡ ಅದಕ್ಕೆ ಬೇಕಾದದ್ದನ್ನು ಆಯಾ ಹೊತ್ತಿನಲ್ಲಿ ಒದಗಿಸಿಕೊಟ್ಟು ನನ್ನ ಮಕ್ಕಳೋಪಾದಿಯಲ್ಲಿ ಸೃಷ್ಟಿಯನ್ನು ಸಲಹಿದ್ದೇನೆ. ಮಾತ್ರವಲ್ಲ, ಮನೀಷತ್ವವನ್ನು ಹೊಂದಿದವರು ಎಂಬಂತಹ ಸೃಷ್ಟಿಯ ಒಂದು ಭಾಗದಲ್ಲಿಯೂ ಕೂಡ ಬಡವ, ಬಲ್ಲಿದ, ತಿಳಿದವನು, ಅಜ್ಞಾನಿ, ಯೋಗಿ, ತ್ಯಾಗಿ, ಭೋಗಿ, ಧರ್ಮಿಷ್ಠ, ಅಧರ್ಮಿಷ್ಠ, ಕೊಲೆಗಡುಕ, ಕಳ್ಳ ಇತ್ಯಾದಿ ಯಾವುದನ್ನೂ ಗಣಿಸದೆ, ಪಕ್ಷಪಾತವೇ ಇಲ್ಲ, ಯಾವ ಪಕ್ಷಪಾತವನ್ನು ತೋರದೆ ಎಲ್ಲರಿಗೂ ಅವರವರಿಗೆ ಬೇಕಾದಂತ ನಿಲುಮೆಯನ್ನು ಈ ಭೂಮಿಯ ನೆಲದಲ್ಲಿ ನಾನು ಒದಗಿಸಿಕೊಟ್ಟಿದ್ದೇನೆ ಸ್ವಾಮಿ. ತನ್ಮೂಲಕವಾಗಿ ನಿಮ್ಮ ಮಾತನ್ನು, ಆಣತಿಯನ್ನು ನಾನು ಶಿರಸಾ ವಹಿಸಿದ್ದೇನೆ. ಧರಣಿ ನಿನಗೆ ಹೆಸರೇ ಸಹನೆ. ಹೌದು, ವೃದ್ಧರಾದಂತಹ ತಂದೆ ತಾಯಿಗಳನ್ನು, ರೋಗಿಷ್ಠರಾದಂತಹ ಗಂಡನನ್ನು ಕಂಡಂತಹ ಹೆಂಡತಿಯೋ ಮಕ್ಕಳು ನಮಗೆ ಸಹಿಸಲಿಕ್ಕೆ ಆಗಲಿಕ್ಕಿಲ್ಲ, ಹೊರಲಿಕ್ಕಾಗಲಿಲ್ಲ ಅಂತ ವೃದ್ಧಾಶ್ರಮಕ್ಕೆ ಸೇರಿಸಲಿಕ್ಕೂ ಸಾಕು. ನೀನು ನಿಜವಾಗಿಯೂ ಸಹನೆಯಾಗಿ ಎಲ್ಲರನ್ನೂ ಸಹಿಸಿಕೊಂಡಿದ್ದಿ ಅಂತಂದ್ರೆ, ನನ್ನ ಮಕ್ಕಳು ನನ್ನ ಮೇಲೆ ದೌರ್ಜನ್ಯವನ್ನು ಮಾಡುವುದಕ್ಕೆ ಬಂದಾಗಲೂ ಕೂಡ ನಾವೆತ್ತಿ ಆಡಿಸುವಂತ ಮಗು ನಮ್ಮ ಎದೆಯನ್ನೊದ್ದಾಗ ನಕ್ಕು ಅದಕ್ಕೆ ಹಾಲೂಡಿಸುವಂತ ತಾಯಿಯಂತೆ ನಡೆದುಕೊಂಡಿದ್ದೇನೆ. ಅಂತೂ ಪೂರ್ಣವಾಗಿ ನಿನ್ನ ಕ್ಷೇತ್ರದಲ್ಲಿ ಕೃಷಿ ಮಾಡಿದ್ದಿ ಅಂತಾಯ್ತು. ಹೌದೇ, ಸಾರ್ಥಕ್ಯವನ್ನು ಪಡೆದಿದ್ದಿ ಅಂತಾಯ್ತು. ಹೌದು, ನೀನೇನು ಮಾಡಿದಿ ಸೃಷ್ಟಿಯಲ್ಲಿ? ಪ್ರಾಣೇಶ್ವರ ಏನಾಯ್ತು ಹೇಳು. ಚರಣಕ್ಕೆ ಪೊಡ ಮಾಡುತ್ತಾ ಶ್ರೀದೇವಿಯು ಅರೆ ನೋಟದಿಯು ನೋಡುತ್ತಾ ಏನು ಶ್ರೀದೇವಿಯು ಅರೆ ನೋಟದಿಯು ನೋಡುತ್ತಾಗ ಹರಿಯೇ ನಿನ್ನನತಿಯು ಚರತಿರ ಜಗದೋಡು ನಿನ್ನ ನದಿಯು ಚರತಿರ ಜಗದೋಡು ಪದಿ ಪದಿ ತಿರಿಯಾಗಿ ಮೆರೆದಿನ ಮುದದಿ ಹರಿಯೇ ಜಗದುಳು ಪರಿ ಪರಿ ಸರಿಯಾಗಿ ಮೆರೆದಿನ ಮುದದಿ ಚರಣಕ್ಕೆ ಪೊಡ ಮಾಡುತ್ತಾ ಶ್ರೀದೇವಿಯು ನೋಟದಿಯು ನೋಡುತ್ತಾ ನಿಮ್ಮನ್ನು ಅರಕ್ಷಣ ಓರೆ ನೋಟದಿಂದ ನೋಡಿದ್ದೇನೆ. ಕಾರಣ ಒಂದೇ, ಏನು? ಯಾಕಂದ್ರೆ ಹೊಣೆಗಾರಿಕೆಯನ್ನು ಕೊಟ್ಟವರು ನೀವಾಗಿದ್ದೀರಿ. ಭೂದೇವಿ ಆಡಿದ್ದನ್ನು ಆಲಿಸಿಕೊಂಡವಳು ನಾನು. ಯಾಕಂದ್ರೆ ಆಧಾರವಾಗಿ ಭೂದೇವಿ ಧರೆಯ ಜೀವಿಗಳನ್ನು ಪರಿಪಾಲಿಸಿದ್ದು ಮಾತ್ರವಲ್ಲ, ರಕ್ಷಣೆಯನ್ನು ಮಾಡಿದ್ದಾಳೆ. ಸಾಕಾಗ್ತದೆ. ಧರೆಯಲ್ಲಿರುವಂತಹ ಸಕಲ ಜೀವರಾಶಿಗಳು ಅವುಗಳಿರುವಂತಹ ಯೋಗ್ಯತೆ ಮಾತ್ರವಲ್ಲ, ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಬೇಕು ಏನು ಎಂಬುದನ್ನು ಆಲೋಚಿಸಿದವಳು ನಾನು. ಅಂದ್ರೆ ಪ್ರತಿಯೊಂದು ಜೀವಿಗೂ ವಿದ್ಯೆ ಎಂಬುದು ಅವಶ್ಯಕತೆ ಉಂಟು. ವಿದ್ಯೆ ಇಲ್ಲದವನ ಜೀವನ ಎಂಬುದು ಹೇಗೆ ಪಶು ಸಮಾನವಾದ ಅಲ್ವೇ? ಅಂತಹ ಪಶುತ್ವದಿಂದ ಮನುಷ್ಯತ್ವಕ್ಕೆ, ಮನುಷ್ಯತ್ವದಿಂದ ದೇವತ್ವಕ್ಕೆ ಕೊಂಡೊಯ್ಯುವಂತಹ ವಿದ್ಯೆಯನ್ನು ಅನುಗ್ರಹಿಸಿದವಳು ನಾನು. ವಿದ್ಯಾಲಕ್ಷ್ಮಿಯಾಗಿ
ಕೇವಲ ಒಂದರಲ್ಲೇ ತೃಪ್ತಿ ಪಡೆದಿಯೇ ವಿದ್ಯೆ ಸಾಕಾಗುವುದಿಲ್ಲ. ಏನು ಮಾಡಿದೆ? ವಿದ್ಯೆ ಇದ್ರೆ ಸಾಕಾಗುವುದಿಲ್ಲ. ಇಲ್ಲ, ಸಾಕಾಗುವುದಿಲ್ಲ. ವಿದ್ಯೆಯನ್ನು ಉಪಯೋಗ ಮಾಡಬೇಕಾದ್ರೆ ಉದ್ಯೋಗ ಎಂಬುದು ಪುರುಷನಾದವನಿಗೆ ಲಕ್ಷಣ ಎಂಬುದನ್ನು ತೋರಿಸಿಕೊಟ್ಟವರು ನೀವಾಗಿದ್ದೀರಿ. ಮೂರು ಮೂರ್ತಿಗಳು ತಾಯಿ ಕೊಟ್ಟಂತಹ ಉದ್ಯೋಗದಂತೆ ನೀವು ಮುಂದುವರಿದವರು ಆಗಿದ್ದೀರಿ. ಸತ್ಯ ಸ್ವಾಮಿ, ಉದ್ಯೋಗ ಇಲ್ಲದವನಿಗೆ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯ ಉಂಟೆ? ಅದು ವಿದ್ಯೆಯ ಮುಖೇನವಾಗಿ. ಅಂತಹ ಉದ್ಯೋಗವನ್ನು ಅನುಗ್ರಹಿಸಿದವಳು ನಾನು. ಉದ್ಯೋಗ ಹೌದು, ಉದ್ಯೋಗ ಸಾಕಾಗ್ತದೆ? ಸಾಕಾಗುವುದಿಲ್ಲ. ಉದ್ಯೋಗ ಮಾಡಿದ ತಕ್ಷಣ ತಿನ್ಲಿಕ್ಕೆ ಸಿಗ್ತದೆ ಅಂತ ಹೇಳಿಕ್ಕೆ ಆಗುವುದಿಲ್ಲ ಅಲ್ವೇ? ಸಂತತಿ ಎಂಬುದು ಬೇಕು. ಸಂಸಾರ, ಆ ಸಂಸಾರದ ಸಾರ ಏನು ಎಂಬುದನ್ನು ಜೀವರಾಶಿಗಳಿಗೆ ತೋರಿಸಿಕೊಟ್ಟಿದ್ದೇನೆ. ಸಂಸಾರ ಹೊಂದಿದ್ರೆ ಸಾಕಾಗ್ತದೆ? ಸಂಸಾರವನ್ನು ಬೆಳೆಸಿಕೊಂಡು ಹೋಗಬೇಕಾದ್ರೆ ಅದಕ್ಕೆ ಸಕಲ ಐಶ್ವರ್ಯ ಎಂಬುದು ಬೇಕು ಅಲ್ವೇ? ಆ ಐಶ್ವರ್ಯವನ್ನು ಕೂಡ ಒದಗಿಸಿಕೊಟ್ಟಿದ್ದೇನೆ ಸ್ವಾಮಿ. ಈ ಮುಖೇನವಾಗಿ ನೀವು ಕೊಟ್ಟಂತಹ ಉದ್ಯೋಗವನ್ನು ಮಾಡುತ್ತಾ ನಿಮ್ಮ ಸೇವೆಯಲ್ಲಿ ಮುಂದುವರಿದವಳು ನಾನು. ಅಂತೂ ವಿದ್ಯಾಲಕ್ಷ್ಮಿಯಾಗಿ, ಸಂತಾನ ಲಕ್ಷ್ಮಿಯಾಗಿ, ಸೌಭಾಗ್ಯ ಲಕ್ಷ್ಮಿಯಾಗಿ, ಧನಲಕ್ಷ್ಮಿಯಾಗಿ, ಧಾನ್ಯ ಲಕ್ಷ್ಮಿಯಾಗಿ, ಯಾರ್ಯಾರಿಗೆ ಯಾವ ಹೊತ್ತಿಗೆ ಹೊಟ್ಟೆಗೋ ತಲೆಗೋ ಏನು ಬೇಕೋ ಅದನ್ನು ಕೊಟ್ಟು ನೀನು ತೃಪ್ತಿಪಡಿಸಿದ್ದಿ. ಸಂತೋಷವಾಯಿತು. ಇಬ್ಬರು ಮಾತು ಸಂತೋಷವಾಯಿತು. ಇಲ್ಲಿ ಹೇಳ್ತಾಳೆ ಅಂತ ಕೇಳಬೇಕು, ನಿನ್ನ ಪಾತ್ರ ಏನು ಇದರಲ್ಲಿ? ನೀ ಕೇಳು ಮನನಲ್ಲ ಹರೇ ಕರುಣಾಳು, ಮನನಲ್ಲ ಹರೇ ಕರುಣಾಳು. ಬಲ್ಲಿದ ಬಡವರ ಮಲ್ಲರ ಕಳ್ಳರ, ಬಲ್ಲಿದ ಬಡವರ ಮಲ್ಲರ ಕಳ್ಳರ ತುಳ್ಳರಿತೆ ನಿಧಿ ಮೋದಿಸಿದವರ. ನರಮುನ್ನವು ಬಾರದ ಗೇಹ ನನ್ನದು ನಾನೆಂಬಿ ಮಮಕಾರದಿ, ನನ್ನದು ನಾನೆಂಬಿ ಮಮಕಾರದಿ, ಸನ್ಯಾಸಿಯು ಮಾಯಾವಚನ. ಒಬ್ಬಾಕೆಯು ಸ್ಥಿರೆ, ಇನ್ನೊಬ್ಬಾಕೆಯು ಚರೆ. ಒಬ್ಬಳು ಸದಾ ಕಾಲ ಸ್ಥಿರವಾಗಿ ಇರುತ್ತಾಳೆ, ಹಾಗಂತ ಮತ್ತೊಬ್ಬಳು ಬಂದು ಹೋಗುತ್ತಾ ಇರುತ್ತಾಳೆ. ಒಬ್ಬಾತನಲ್ಲಿ ಐಶ್ವರ್ಯ ಎನ್ನುವಂಥದ್ದು ನಿತ್ಯವೂ ಹರಿದು ಬರುತ್ತಾ ಇರುತ್ತದೆ. ವಿದ್ಯೆಯೂ ಹಾಗೆ, ಹುಟ್ಟುತ್ತಾ ಯಾವನು ವಿದ್ಯಾವಂತನಾಗಿರುವುದಿಲ್ಲ. ಕ್ಷಣ ಕ್ಷಣದಿಂದ ವಿದ್ಯೆಯನ್ನು ಸಂಪಾದಿಸುತ್ತಾನೆ, ಕಣ ಕಣಗಳಿಂದ ಐಶ್ವರ್ಯವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಾನೆ. ಹಾಗಂತ ತಾನು ಆಳುವ ತನಕ, ತನ್ನಲ್ಲಿರುವಂತ ದೈಹಿಕ ತ್ರಾಣ ಇರುವ ತನಕ ಒಬ್ಬಾತನು ಭೂಮಿಗೆ ಒಡೆಯನಾಗಿರುತ್ತಾನೆ. ಹಾಗಾದ್ರೆ ಈ ಹಿಂದೆ ಯಾರು ಈ ಭೂಮಿಯ ಒಡೆಯ?
ಹಾಗಾದ್ರೆ ಮುಂದೆ ಯಾವನಾಗುತ್ತಾನೆ ಈ ಭೂಮಿಗೆ ಒಡೆಯ, ಯಾವನು ಅರಸನಾಗುತ್ತಾನೆ ತಿಳಿದಿಲ್ಲ. ಹಾಗಾದ್ರೆ ಆ ಸ್ಥಿರೆಯು ಸ್ಥಿರವಾಗಿರುವುದು ಯಾರಿಗೆ? ನಿಮಗಲ್ಲದೆ ಇನ್ಯಾರಿಗೋ ಇಲ್ಲ. ಹಾಗಂತ ಈ ಲಕ್ಷ್ಮಿಯಾದರು ಅಷ್ಟ ವಿಧಗಳಿಂದ ಕಾಣಿಸಿಕೊಳ್ಳುವಂತ ಈ ಲಕ್ಷ್ಮಿಯಾದರು ಅವಳು ಸ್ಥಿರೆಯಾಗಿರುವುದಿದ್ರೆ ನಿಮ್ಮಲ್ಲಿ ಮಾತ್ರ. ಹಾಗಾದ್ರೆ ಪ್ರಪಂಚದ ಜನರು ನಾವೀ ತುಂಡು ಭೂಮಿಗೆ ಅಧಿಕಾರಿಗಳು ಅಥವಾ ನಾವು ಅಖಂಡ ಭೂಮಂಡಲಕ್ಕೆ ಒಡೆಯರಿದ್ದೇವೆ, ನಾವು ಚಕ್ರವರ್ತಿಗಳಿದ್ದೇವೆ ಎನ್ನುವ ಹಾಗೆ ಹೆಮ್ಮೆಯಿಂದ ಬೀಗುತ್ತಾರೆ. ನಮ್ಮಂತ ವಿದ್ವಾಂಸರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ, ನಮ್ಮಂತಹ ಸಂಪತ್ತಿನ ಒಡೆಯರಾದವರು ಇನ್ನೊಬ್ಬರಿಲ್ಲ, ನವನಿಧಿಗಳ ಕೋಟೆಗೆ ನಾನೇ ಒಡೆಯನಿದ್ದೇನೆ ಎನ್ನುವ ಹಾಗೆ ಹೇಳಿಕೊಳ್ಳುವರು ಪ್ರಪಂಚದಲ್ಲಿ ಅನೇಕರು ಇರುತ್ತಾರೆ. ಹಾಗಾದ್ರೆ ಅದೇನು? ಏನು ನನ್ನದಲ್ಲದೇ ಇರುವುದನ್ನು ನನ್ನದು ಎನ್ನುವ ಹಾಗೆ ಯಾವ ಆತನು ತಿಳಿದುಕೊಳ್ಳುತ್ತಾನೆಯೋ ಅದನ್ನು ಮೋಹ ಎನ್ನುವ. ಆ ಮೋಹ ವಶವಾಗುವಂತೆ ಮಾಡಿದವಳು ಶ್ರೀದುರ್ಗೆಯಾಗಿರುವಂತ ನಾನೇ ಹೌದು. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಸುಂದರವಾದಂತ ದೇಹ ಇರುತ್ತದೆ, ಆ ದೇಹ ಅವನದ್ದೇ ಅಲ್ಲವೇ ಅಲ್ಲ. ಅವನು ಪಂಚತ್ವ ನೈದಿದ ಬಳಿಕ ಒಂದೋ ದಹನ ಅಥವಾ ತಪನ ಇದನ್ನು ಮಾಡಿ ಮತ್ತೆ ಪಂಚಭೂತಗಳಿಗೆ ಅದನ್ನು ಉಣಬಡಿಸುತ್ತಾರೆ. ಹಿಂದೇನೂ ಕೂಡ ಅದು ಇರ್ತದೆ ಅಂತ ಏನಿಲ್ಲ, ಏನೂ ಇಲ್ಲ. ಹಾಗಂತ ಅವನು ಗಳಿಸಿರುವಂತ ವಿದ್ಯೆ ಅವನದ್ದೇ ಅಲ್ಲವೇ ಅಲ್ಲ. ಅವನ ನಾಶವೇ ಆದ ಬಳಿಕ ಮತ್ತೆ ಆ ವಿದ್ಯೆ ಎಲ್ಲಿಯೂ ಸಿಗುವಂತದ್ದಲ್ಲ. ಹಾಗಂತ ಅವನು ಗಳಿಸಿಟ್ಟಿರುವಂತಹ ಸಂಪತ್ತು ಅವನದ್ದೇ ಇಲ್ಲ. ಮಡದಿ ಬಾರಳು ಮಂಚ ಬಾರದು, ಕಂಚು ಕನ್ನಡಿ ಬಾರದು, ಒಡಲು ಅಗ್ನಿಗೆ ಒಡವೆ ಅರಸಗೆ, ಮಡದಿ ಇನ್ಯಾರೋ ಚೆಲುವಗೆ. ಹಾಗಾದ್ರೆ ಸಂಪತ್ತು ಅವನದ್ದಲ್ಲ, ಮನೆಯೂ ಅವನದ್ದಲ್ಲ, ಹಾಗಂತ ದೇಹವೇ ಅವನದ್ದಲ್ಲ, ದೇಹದಲ್ಲಿ ಆಶ್ರಿತವಾದಂತಹ ಆತ್ಮ ಎನ್ನುವುದು ಅವನದ್ದೇ ಅದೂ ಅಲ್ಲ, ಅದು ಪರಮಾತ್ಮ ಕೊಟ್ಟಿರುವುದು ಪರಾಧೀನವಾದ. ಆದರೂ ಅವನು ಬದುಕಿರುವ ತನಕ ತಾನಿಷ್ಟನ್ನು ಕಲಿತಿದ್ದೇನೆ, ಇಷ್ಟು ವಿದ್ಯೆಯು ತನಗೆ ಕರಗತವಾಗಿದೆ ಎನ್ನುವ ಹಾಗೆ ಆಡಿಕೊಳ್ಳುತ್ತಾನಂತಾದ್ರೆ ಅವನು ಆ ವಿದ್ಯೆಗೆ ಮೋಹವಶನಾಗಿದ್ದಾನೆ, ತನ್ನದಲ್ಲದೇ ಇರುವುದನ್ನು ತನ್ನದು ಎನ್ನುವ ಹಾಗೆ ತಿಳಿದುಕೊಂಡಿದ್ದಾನೆ. ತಿಳಿದುಕೊಳ್ಳಲೂ ಬೇಕು. ತನಗೆ ಹುಟ್ಟಿರುವಂತಹ ಸಂತಾನವನ್ನು ತನ್ನದು ಎನ್ನುವ ಹಾಗೆ ಪ್ರೀತಿಸದೇ ಇದ್ದರೆ ಜೀವ ಜಾಲಗಳು ಬೆಳೆಯಬೇಕೇ ಬೇಡವೇ? ತನ್ನದಲ್ಲ ಎನ್ನುವಂತಹ ಮೋಹದಿಂದ ವಿಮುಖನಾದ ಅಂತಾದ್ರೆ ಪ್ರಪಂಚದಲ್ಲಿ ಯಾವುದಾದ್ರೂ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ? ಮಗುವನ್ನ ಕಂಡಾಗ ತಾಯಿಯಾದವಳು ಪ್ರೀತಿಸುತ್ತಾಳೆ, ಮುದ್ದಿಸುತ್ತಾಳೆ. ಮಗುವೊಂದು ಎಡವಿ ಬಿದ್ದಾಗ ಅಥವಾ ಮಗುವಿಗೆ ನೋವಾದಾಗ ತಾಯಿಯಾದವಳು ದುಃಖಿಸುತ್ತಾಳೆ. ಯಾಕಾಗಿ? ತನ್ನ ಮಗು ಎನ್ನುವ ಕಾರಣಕ್ಕೋಸ್ಕರವಾಗಿ. ಇನ್ನೊಬ್ಬರ ಮಗು ಬಿದ್ದರೆ ಅವರಿಗೆ ಏನಾಗುವುದಿಲ್ಲ, ಅಯ್ಯೋ ಎನ್ನುವ ಹಾಗೆ ಒಂದಿಷ್ಟು ಸಾಂತ್ವನದ ಅಥವಾ ಉದ್ಗಾರವನ್ನು ತೆಗೆದಾಳು, ಹೋಗಿ ಬಿಗಿದಪ್ಪಿಕೊಳ್ಳುವುದಿಲ್ವಲ್ಲ. ಹಾಗಾದ್ರೆ ತನ್ನದು ಎನ್ನುವಂತಹ ಮೋಹ ಎನ್ನುವುದು, ಮಮಕಾರ ಎನ್ನುವುದು ಪ್ರತಿಯೊಬ್ಬರಲ್ಲೂ ಆವರಿಸಿಕೊಳ್ಳುತ್ತದೆ. ಈ ಮಮಕಾರ ಮತ್ತು ಅಹಂಕಾರ ಇದೆರಡನ್ನು ಮನುಷ್ಯರ ಚಿತ್ತಭಿತ್ತಿಯಲ್ಲಿ ಚಿತ್ರಿಸಿದವಳು, ತಾನೆನ್ನುವುದನ್ನು ಇರಿಸಿದವಳು ಮೋಹದ ಅಭಿಮಾನಿಯಾದಂತಹ ನಾನೇ ಇದ್ದೇನೆ. ಹೆಚ್ಚೇನು? ತಮಗೆ ಯಾವುದೇ ರೀತಿಯಂತಹ ವಿಕಾರಗಳಿಲ್ಲ, ತಾವು ಯಾವುದಕ್ಕೂ ಬಂದಿಯಾದವರಲ್ಲ, ನಮಗೆ ಯಾವುದೂ ಬೇಡ ಎನ್ನುವ ಹಾಗೆ ಸರ್ವ ಸಂಘ ಪರಿತ್ಯಾಗಿಗಳೆನಿಸಿಕೊಂಡಿರುವಂತಹ ಸನ್ಯಾಸಿಗಳು ಮೋಕ್ಷಗಾಮಿಗಳಾಗುವ ಯೋಚನೆ ಮಾಡುತ್ತಾರೆ. ಹಾಗಾದ್ರೆ ಪರಮ ಪದವನ್ನ ಪಡೆಯುವಂತ ಮೋಹವೊಂದು ಬೇಕೋ ಬೇಡವಾ? ಆ ಮೋಹವನ್ನ ಚಿತ್ರಿಸಿದವಳೆ ನಾನಿದ್ದೇನೆ ಪ್ರಭು. ಜ್ಞಾನಿನಾಮಪಿ ಚೇತಾಂಸಿ ದೇವಿ. ಹಾಗಿದ್ರೆ ಅವರನ್ನೂ ಕೂಡ ಮೋಹದ ಬಳಿಗೆ ಹಾಕಿದವಳು ನಾನು. ಮೋಹವಿಲ್ಲದೆ ಇರುತ್ತಿದ್ದರೆ, ನನ್ನದಲ್ಲ ಎನ್ನುವಂತ ಭಾವ ಎಲ್ಲರಲ್ಲಿ ಬರುತ್ತಿದ್ದರೆ ಪ್ರಪಂಚದ ವ್ಯಾಪಾರವು ಸುಖವಾಗಿ ನಡೆಯುವುದಿಲ್ಲ. ನನ್ನದಲ್ಲದೆ ಇದ್ದದ್ದನ್ನು ನನ್ನದು ಎನ್ನುವ ಹಾಗೆ ಭಾವಿಸಿದಾಗ ಮಾತ್ರವೇ ನಿಮ್ಮ ಎಣಿಕೆಯಂತೆ ಪ್ರಪಂಚದ ವ್ಯಾಪಾರ ಸುಸೂತ್ರವಾಗಿ ನಡೆಯುವುದಕ್ಕೆ ಮೋಹಜಾಲವನ್ನು ಬೀಸಿದವಳು ನಾನಿದ್ದೇನೆ. ಹಾಗಿದ್ರೆ 3 ಮಂದಿಯೂ ಕೂಡ ಅವಳು ಇರುವುದಕ್ಕೆ ಸ್ಥಳವನ್ನು ಕೊಟ್ಟು, ಅವಳಲ್ಲಿ ಸಂಪತ್ತಾದಿಗಳನ್ನು ಕೊಟ್ಟು, ನೀನು ಪ್ರತ್ಯೇಕ ಏನನ್ನು ಕೊಟ್ಟವಳಲ್ಲ, ಅಲ್ಲ, ಅದನ್ನು ನನ್ನದು ಎನ್ನುವ ಹಾಗೆ ಹೇಳಿಸುವ ಹಾಗೆ ಮಾಡಿ ಅವರು ಕೊಟ್ಟದ್ರಲ್ಲಿ ನಾನು ನನ್ನದು ಈ ಪಂಚಾಕ್ಷರ ಜಪವನ್ನು ನೀನು ಕೊಟ್ಟಿದ್ದೆ. ಹಾಗಿದ್ದೆ ಕೊಟ್ಟಿದ್ದೇನೆ ಎಲ್ಲರಿಗೂ. ಕಳ್ಳರಲ್ಲಿ ಕೊಡಿದ್ರೆ ಅದು ಯಾರಿಗೆ ನಮ್ದೇ ಅಂತ ಹೇಳುವುದು, ರಾಜರಲ್ಲಿ ಕೇಳಿದ್ರೆ ನಮ್ಮದೇ ಅಂತ ಹೇಳುವುದು. ಇಲ್ಲಿ ತನಕ ಕಥಾ ಮಾತ್ರ ಅವಶೇಷ. ಕಥೆಯಲ್ಲಿ ಎಷ್ಟು ಕಥೆ ಹೇಳ್ತಾರೆ ಅವರು, ಅಷ್ಟು ಕಥೆಯಲ್ಲಿ ಬಂದು ಹೋಗೋದೇ ಹೊರತು ಮರುದಿವಸಕ್ಕೆ ಆ ವ್ಯಕ್ತಿಗಳು ಇರುವುದಿಲ್ಲ. ಹಾಗಿದ್ರೆ ನಾನು ನನ್ನದೆಂಬಂತಹ ಬಲೆಯಲ್ಲಿ ಹಾಕಿ ಪಂಡಿತರನ್ನು ಪಾಮರರನ್ನು ಬೆಳೆಸಿದವಳು ನೀನು. ಕಳ್ಳರನ್ನು, ಸುಳ್ಳರನ್ನು, ಮಲ್ಲರನ್ನು, ಕೊಲೆಗಡುಕರನ್ನು, ಸನ್ಯಾಸಿಗಳನ್ನು ಎಲ್ಲರನ್ನು. ನಿಮ್ಮ ಮಾತು ಕೇಳುವಾಗ ನನಗೆ ಸಂತೋಷವಾಯಿತು. ಆಗಲಿ ಪ್ರಭು. ನಾನು ಕೊಟ್ಟಂತಹ ಕೃತಿಯಲ್ಲಿ ಚಾಚೂ ತಪ್ಪದೆ ತಮ್ಮತನ ಏನುಂಟು ಅಂತ ತೋರಿಸಿಕೊಟ್ಟವರು ಹೌದು ಅಲ್ವೋ? ನೀವು ಹೇಳಿದಷ್ಟು ನಾವು ಮಾಡಿದ್ದೇವೆ, ಹೌದಾ ಅಲ್ವ?
ಮಾಡಿದ್ದೀರಿ, ಹೌದು. ನಿಮ್ಮ ಆದ್ದರಿಂದ ನಿರ್ದೇಶಾನುಸಾರವಾಗಿ ಏನು ಮಾಡಿದ್ದು ನಿಮಗೆ ಹಿತ ಅಂತ ಅನಿಸಿದ್ರೆ ಸೂತ್ರಧಾರಿ ನೀವಲ್ವಿ? ಕೃತಕೃತ್ಯರಷ್ಟೇ. ನನಗೆ ಸಂತೋಷವಾಯಿತು. ಮಡದಿ ಮಣಿಯರಿಂದ ನುಡಿಯ ಕೇಳುತ್ತದೆಯೇ ಕಡಲ ಶಯನ ಬರುವುದಗೊಳ್ಳುತ್ತಲೀಗೆ ಮಡದಿ ಮಣಿಯರಿಂದ ನುಡಿಯ ಕೇಳುತ್ತಲೀ ಸಂತೋಷವಾಯಿತು. ಕಡಲ ಜಯನ ಬಲುಮೋದಗೊಳ್ಳುತ್ತಲೀ ಬಲುಮೋದಗೊಳ್ಳುತ್ತಲೀ ಬಿಡುವೆ ಮಿನ್ನದೆ ನೀವು ದುಡಿದ ಕಾರಣಕ್ಕೆ ನಾನು ಬಿಡುವಿಲ್ಲದೆ ನೀವು ದುಡಿದ ಕಾರಣಕ್ಕೆ ಕೊಡುವೆ ನಿನ್ನಾರ್ನವ ಬೇಡಿರಿ ಮುದಕಿ ಬಿಡುವಿಲ್ಲದೆ ನೀವು ದುಡಿದ ಕಾರಣಕ್ಕೆ ಕೊಡುವೆ ನಿನ್ನಾರ್ನವ ಬೇಡಿರಿ ಮುದಕಿ ಮಡದಿ ಮಣಿಯರೆಲ್ಲ ನುಡಿಯ ಕೇಳುತ್ತಲೇ ಕಡಲ ಜಯನ ಬರುವುದಗೊಳ್ಳುತ್ತಲೇ ಓ ಮಡದಿ ಮಣಿಯರೇ, ನಿಮ್ಮ ನುಡಿಯನ್ನು ಕೇಳುವಾಗ ನನಗೆ ತುಂಬಾ ಮುದವಾಗುತ್ತಾ ಉಂಟು. ಆದರೆ ಒಂದು ಯೋಚನೆ ಮಾಡುವುದು, ಈ ಹಗಲಿನಲ್ಲಿ ದುಡಿದು ಬಂದು ಇಷ್ಟು ದುಡಿದು ಬಂದು ಮತ್ತು ನಿಮ್ಮನ್ನು ದುಡಿಸುವುದಕ್ಕೆ ನಾನು ತುಂಬಾ ಶ್ರಮ ಪಡುವುದಿಲ್ಲ. ಅಯ್ಯೋ, ಈ ಕೆಲವು ದಿವಸಗಳಿಂದ ಬಹಳ ದುಡಿಮೆ. ಅರ್ಥ ಆಯಿತು ನನಗೆ. ಹಾಗಿದ್ರೆ ಹಗಲಲ್ಲೂ ದುಡಿದ್ರೆ ರಾತ್ರಿ ಆದ್ರೂ ವಿಶ್ರಾಂತಿ ಪಡೆಯಬೇಕು. ಬೇಕು ಬೇಕು. ಆದ್ರೆ ರಾತ್ರಿ ದುಡಿಯುವುದು ಈಗಂತೂ ರಾತ್ರಿ ಅಲ್ವಾ? ರಾತ್ರಿ ಅಲ್ವಾ, ಆರಂಭವಾದದ್ದಷ್ಟೇ. ಆದ್ರೆ ನಾವು ಹಗಲಿನ ಪೂರ್ತಿ ಅಂದ್ರೆ ಉಳಿದವರ ಹಗಲಲ್ಲ, ಅಲ್ಲ ಅಲ್ಲ, ಬ್ರಹ್ಮನ ಹಗಲು. ಹೌದು. ಬ್ರಹ್ಮನ ಹಗಲಲ್ಲಿ ಇಷ್ಟು ದುಡಿಯುವ- ಕಲ್ಪದ ಹಗಲು. ಕಲ್ಪದ ಹಗಲು. ಹಾಗಿರುವಾಗ 14 ಮನ್ವಂತರ ಈ ರೀತಿಯಲ್ಲಿ ದುಡಿದಂತಹ ನಿಮಗೆ ತುಂಬ ವಿಶ್ರಾಂತಿ ಕೊಡಬೇಕು ಅಂತಿದ್ದೇನೆ. ಓಹೋ, ಆದರೆ ಏನು ವಿಶ್ರಾಂತಿ ಅಂದ್ರೆ ಹೋಗಿ ನಿಮಗೆ ನೀವು ಎಲ್ಲಿ ಬೇಕಾ ಹಾಗೆ ಹೇಳುವುದಲ್ಲ. ವಿಶ್ರಾಂತಿ ಅಂದ್ರೆ ಸಂತೋಷಪಟ್ಟು ಮುದಗೊಂಡು ನಿಮ್ಮ ಕೃತಿಯಿಂದಾಗಿ ತೃಪ್ತರಾಗಿ ಏನು ಕೇಳ್ತೀರ ಅದು ಕೊಡಬೇಕು ಅಂತ ಅಪೇಕ್ಷೆ ಉಂಟಾಗಿದೆ. ವರವನ್ನು ಹೌದು, ದುಡಿದದ್ದಕ್ಕೆ. ಅಯ್ಯೋ, ವರದೇ ವರ ಕೊಡುವಾಗ ಕೇಳಬೇಕಾದ ವರವೇ ಒಂದು ಉಂಟಲ್ಲ, ಅದರಲ್ಲಿಯೂ ಪುರುಷೋತ್ತಮ ಕೇಳುವಾಗ ಶ್ರೇಷ್ಠವಾದದನ್ನು ಕೇಳಬೇಕಾ ಬೇಡುವ? ಅಲ್ವಾ? ಹೌದಲ್ಲ? ಏನು ಬೇಕಾದ್ರೂ ಪುರುಷೋತ್ತಮಕ್ಕಿಂತ ಕೇಳಬಹುದು. ಶ್ರೇಷ್ಠ ಇನ್ನೊಂದು ಉಂಟ ಅಲ್ಲ ಅಲ್ಲ, ಅದನ್ನೇ ಕೇಳುವಲ್ಲ? ಅಲ್ವಾ? ಅಲ್ವಾ? ಹಾಗೆ ಕೇಳುವಲ್ಲ? ಪ್ರಭು, ಎನಲೆಂದನ ಶ್ರೀ ಭೂದುರ್ಗೆಯ ರಾಗ ಎನಲೆಂದನ ಶ್ರೀ ಭೂದುರ್ಗೆಯ ರಾಗ ಅದೇ ಕೇಳುವಲ್ಲ? ಹಿರಿಯನಿಗೆಲ್ಲೊಳಗೆ ಮಗುದಿಸಿದೆ ನಾಗ ಹಿರಿಯ
ಕಾಣಿಸಿಕೊಳ್ಳುವುದಕ್ಕೆ ಪ್ರತ್ಯೇಕವಾಗಿದ್ದರೂ ಕೂಡ ನಮ್ಮ ಅಂತರಂಗ ಎನ್ನುವಂಥದ್ದು ಒಂದೇ ಆಗಿದೆ, ಒಂದೇ ಮೂಲ. ಹೇಗೂ ಮೋಹಕ್ಕೆ ಪರವಶರಾಗುವಂತೆ ಮಾಡುವವಳಿಗೆ ನಮಗೂ ಒಂದು ಮೋಹಕ್ಕೆ ಸಿಕ್ಕಬೇಕು ಅಂತಾಗಿದೆ. ಬಯಕೆ ಉಂಟು ನಮ್ಮ ಮನಸ್ಸಿನಲ್ಲಿ. ಏನದು? ರಾಗದ್ವೇಷಗಳ ವಿದೂರರಾದವರಿಗೆ ಮಾತ್ರವೇ ಈ ಪರಮ ಪದ ಎನ್ನುವುದು ದೊರಕುವುದಕ್ಕೆ ಸಾಧ್ಯ. ಹಾಗಂತ ರಾಗ ದ್ವೇಷಗಳು ವಿವಶರಾಗದೇ ಇರುವಂತೆ ಮಾಡುವವಳೇ ನಾನಿದ್ದೇನೆ. ಅದು ಅನುಕೂಲಕರವಾಗಿರಬೇಕು ಎನ್ನುವ ಹಾಗೆ. ಹೌದಲ್ಲ? ರಾಗದಿಂದಲಾಗಿ ಒಂದಿದ್ದದ್ದು ಬೇರ್ಪಡುವಂತೆ ಆಗುವುದಕ್ಕಿಂತಲೂ ಅನುರಾಗವಶರಾಗಿ ಒಂದಿದ್ದದರಿಂದ ಹಲವು ಉತ್ಪತ್ತಿಯಾಗುವಂತೆ ಮಾಡುವುದು ಶ್ರೇಷ್ಠತರವಾದದ್ದು ತಾನೆ. ಆದ್ರಿಂದ ರಾಗಗಳಲ್ಲಿ ಕೂಡ ಓಲೈಸಲಿಕ್ಕೆ ಹಿಂದೆ ಇದ್ದ ರಾಗ ಉಂಟಲ್ಲ, ಅದು ಹಿಂದೋಳ. ಆ ಹಿಂದೋಳವಿದ್ದರೆ ಮಾತ್ರವೇ ತೂಗುಯ್ಯಾಲೆ ಆಗುವುದಕ್ಕಾಗುತ್ತೆ. ಅದು ಕೆಲಸ ಅನುರಾಗವನ್ನು ಹುಟ್ಟಿಸ್ತದೆ, ಇಲ್ಲ ಅದು ಕರುಣೆಯನ್ನು ಹುಟ್ಟಿಸ್ತದೆ. ಅಯ್ಯೋ ಪಾಪ ಅಂತ ಹುಟ್ಟಿಸ್ತದೆ. ಆ ರಾಗ ಎಲ್ಲಿಗೂ ಬೇಕಾದ್ರೆ ಹೋಗಬಹುದು. ನೀವು ಕರುಣೆ ತೋರ್ಬೇಕು. ಈಗ ನೀವು ಅನುರಾಗಕ್ಕೆ ಕರುಣೆ ತೋರಬೇಕು, ನಮ್ಮಲ್ಲಿ ಅನುರಾಗಕ್ಕೆ ಬರಬೇಕು. ಈಗ ನೀವು ಇರುವಂತಹ ಶಿಶುವನ್ನು ಹಿಂದೆ ಮುಂದೆ ತಾಯಿಯಾದಳು ತೂಗುತ್ತಾ ಹಿಂದೆ ಮುಂದೆಗಳಲ್ಲಿ ಹಿಂದೋಲದ ರಾಗದಂತೆ ಯಾವ ರೀತಿಯಲ್ಲಿ ಜೋಗುಳವನ್ನು ಹಾಡಿ ಆ ಮಗುವಿನ ಮೇಲೆ ಮುದ್ದಿಸುತ್ತಾಳೆ, ಅದೇ ರೀತಿಯಲ್ಲಿ ನೀವು ನಮ್ಮನ್ನು ಮುದ್ದಿಸಬೇಕೆನ್ನುವುದೇ ನಮ್ಮ ಅಪೇಕ್ಷೆ. 3 ಮಂದಿ ಹಿಂದೋಳ ಅಷ್ಟೇ ಅಲ್ಲ, ನಿಮ್ಮ ತೋಳ ತೂಗುಯ್ಯಾಲೆಯಲ್ಲಿ ಮೂವರಿರಬೇಕು ಅಂತ. ಆದ್ದರಿಂದ ನಾವು ಮೂವರು ನಿಮ್ಮ ಕುರಿತಾಗಿ ಅನುರಾಗ ವಶವರ್ತಿಗಳಾಗಿದ್ದೀವಿ. ಕಾಣಿಸಿಕೊಳ್ಳುವಾಗಲೇ ತೀರ್ಮಾನ ಮಾಡಿಕೊಂಡೇ ಬಂದಂತೆ ಉಂಟು. ಹೌದು, ವಿಶ್ರಾಂತಿ ಬೇಕು ಅಂತ. ಹಾಗಿದ್ರೆ ನನ್ನೊಂದಿಗೆ ವಿರಮಿಸುವಂತ ಆಲಿಂಗನ ಎಂಬುದು ನಮಗಿದೆ.
ಕಮಲಾಸನವನಾತು ಕುಳಿತು ಕಮಲಾಸನವನಾತು ಕುಳಿತು ಕಮಲ ನೇತ್ರನೆ ಜಯ ಕಮಲಾರಮಣ ಜಯ ವಿಮಲ ಮೂರ್ತಿಯೇ ಜಯವೆಂದ ವಿಮಲ ಮೂರ್ತಿಯೇ ಜಯವೆಂದ ಜಯ ಜಯ ವಿಶ್ವೋದಯ ಸ್ಥಿತಿಲಯ ನಿಯತಿ ಪ್ರದಾಯ ವಿತತಾಯ ನಮೋ ನಮಸ್ತೆ ಶ್ರೀಹರಿಯೇ ರಕ್ಷಿಸು. ಕಮಲಾಲಯ ಎನಿಸಿದ ಕಮಲದಳ ನೇತ್ರೆಯಾದ ಕಮಲೆಯ ಅರಸನಾದ ವಿಮಲ ಮೂರುತಿ ಕಮಲನಾಭನ ನಾಭಿಕಮಲದಿಂದುದ್ಭವಿಸಿದವ ಈ ಕಮಲ ಸಂಭವ ಮನ್ವಂತರ ಪ್ರಳಯದ ಅಂತ್ಯಕಾಲ ಯೋಗ ನಿದ್ರಾವಜನಾಗಿರುವಂತಹ ಭಗವಂತನ ನಾಭಿಪದ್ಮದಿ ಪದ್ಮಾಸನಾರೂಢನಾಗಿ ಪದ್ಮಿನಿ ಪತಿಯಾದಂತಹ ಪದ್ಮನಾಭನ ಪದ ಪದ್ಮವನ್ನು ಚಿಂತಿಸುತ್ತಾ ಕಾಲವನ್ನು ಕಳೆಯುತ್ತೇನಂತೆ. ಜಯ 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 ಸೃಷ್ಟಿಸಲು ಮೇದಿನಿಯದಿ ಹರಿ ಇಷ್ಟದಳು ದುರ್ನಿಷ್ಟ ಸ್ತೋತ್ರದಿ ದುಷ್ಟರನ್ನು ಹುಟ್ಟಿಸಿದ ಕ್ಷಣದೊಳು ದಿಟ್ಟ ತಾನು
ಯಾರು ನಾನೆಂಬರಿಯ ಸುತ್ತಲೂ ಕಾರ್ಗತ್ತು, ಎಲ್ಲಿ ನೋಡಿದರೂ ನೀರೇ ನೀರು. ಮೊಳಕಾಲ ಪರ್ಯಂತ ನೀರಿನಲ್ಲಿ ನಿಂತುಕೊಂಡು ಗಗನದತ್ತ ಮುಖ ಮಾಡಿ ನಿಂತಿದ್ದೇನೆ. ಯಾರು ನಾನು? ಯಾಕೆ ನನ್ನ ಜನ್ಮ? ಹೇಗಾಯಿತು ಗೊತ್ತಿಲ್ಲ. ಯಾರು ನಾನು? ಯಾರು ನಾನು? ಯಾರು? ನಾನಿಲ್ಲಿ ಇರಬೇಕು ಅಂತಾದ್ರೆ ನನಗೆ ತಂದೆ ತಾಯಿಗಳು ಬೇಕಲ್ಲ. ಎನ್ನೊಳಗದೀಗ ಮಾತೆಯ ಕಾಣೆನು. ಕತ್ತಲೆಯನ್ನ ಬಿಟ್ಟರೆ ನೀರು, ನೀರನ್ನು ಬಿಟ್ಟರೆ ನಾನು. ನಾನು ನಾನು ಅಂತ ಇರಬೇಕಾದರೆ ನನ್ನ ಜನನಕ್ಕೆ ಕಾರಣರು ಯಾರು? ನನ್ನಲ್ಲೇ ಮಾತಾಡುವುದಲ್ಲ. ನನಗೆ ತಂದೆ ಯಾರು? ತಾಯಿ ಯಾರು? ನನ್ನನ್ನ ಬಿಟ್ಟರೆ ಇಲ್ಲಿ ಬೇರೆ ಯಾರು ಇಲ್ವೇ? ನೀನು ಯಾರು? ಯಾರು? ನೀನು ಯಾರು? ನೀನು ಯಾರು? ನಿನಗೆ ಕಾರಿದೆ. ನೋಡಲು ನನಗಿಂತ ದೊಡ್ಡದಾಗಿ ಆಕಾರದಲ್ಲಿ ಕಾಣಿಸ್ತಾ ಇದ್ದಿ. ನನ್ನ ಹಾಗೆ ಮೀಸೆ ನಿನ್ನ ಹಾಗೆ, ಕಣ್ಣು ನನ್ನ ಹಾಗೆ, ಕೈ ಬೇಡ ಬೇಡ ನನ್ನ ಹಾಗೆ, ನೀರು ಓಹೋ ನಿನ್ನ ಹಾಗೆ. ಈ ಕತ್ತಲಿನಲ್ಲಿ, ಈ ನೀರಿನ ಮಧ್ಯದಲ್ಲಿ ನಾನು ಮಾತ್ರ ಅಂತ ಎಣಿಸಿದೆ. ನಾನು ಹಾಗೆ ಯಾರಿದ್ದಾರೆ ಯಾರಿದ್ದಾರೆ ಅಂತ ಅಲೆದಾಡ
ಮಾಡುತ್ತೇನೆ. ನನಗಿಂತ ಆಕಾರದಲ್ಲಿ ದೊಡ್ಡವ ನಿನ್ನನ್ನು ನಾನು ಅಣ್ಣ ಅಂತ ಕರೀತೇನೆ. ಒಪ್ಪಿದ ನೀನು ನನ್ನನ್ನು ಅಣ್ಣ ಅಂತ ಕರೆದ ಮೇಲೆ ನಿನ್ನನ್ನು ನಾನು ತಮ್ಮ. ನೀನು ಅಣ್ಣ, ನಾನು ಅಣ್ಣ, ನಾನು ತಮ್ಮ. ನೀನು ತಮ್ಮ. ಅಣ್ಣ ತಮ್ಮ. ನನಗೆ ನೀನು ತಮ್ಮ, ನಿನಗೆ ನಾನು ಅಣ್ಣ. ನಾನೊಬ್ಬನೇ ಇದ್ದೆ ಅಂತ ಭಾವಿಸಿದ್ದೆ. ಈಗ ನೀನು ಸಿಕ್ಕಿದೆ. ನಾನು ನೀನು ಸಿಕ್ಕಾಗ ನಾನು ಅಣ್ಣ, ನಾನು ತಮ್ಮ. ಇನ್ನೂ ಯಾರಾದರೂ ಹೀಗೆ ಸಿಕ್ಕಿದರೆ ಅಣ್ಣ ತಮ್ಮ ಆಗುದಿಲ್ಲ. ನಾನು ತಮ್ಮ ಆಗುವುದಿಲ್ಲ. ಹೆಸರು ಬೇಕಾ? ಬೇಕೇ ಬೇಕು. ಒಳ್ಳೆ ಹೆಸರೊಂದಿಡು ನೋಡ. ಅದೇ ಹೆಸರಿಡೋದು ಹೇಳಿದ್ರೆ ಎಂತಣ್ಣ ಕೈ ಮೆತ್ತಗೆ 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 ಎಲ್ಲೆಲ್ಲ ಬಿಟ್ಟು ಮಧು ಮಧು ಮೆದು ಮಧು. ಮಧು? ಹೌದು, ಮಧು. ಮೆತ್ತಗೆ 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 ಮೆತ್ತಗೆ. ನನಗೆ ಮಧು ಅಂತ ಹೆಸರಿಟ್ಟೆ. ನನಗೊಂದು ಹೆಸರಿಡಣ್ಣ. ಹೆಸರಿಡು ಅಂತ ಹೇಳಿದ್ರೆ ಮೈ ಮುಟ್ಟಿ ಮೈ ತಟ್ಟಿ ಹೆಸರಿಡ್ತಾನೆ. ನೀನು ಮೆದು ಮೆದು ಅಲ್ಲ, ಗಟ್ಟಿ 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 ಗಟ್ಟಿ. ನಿನಗೆ ಗಟ್ಟಿ ಅಂತ ಹೆಸರು ಬೇಡ, ಒಳ್ಳೆ ಹೆಸರಿಡುವ. ಹೌದು, ಗಟ್ಟಿ ಅಂತ ಹೆಸರಿಟ್ಟರೆ ಆಗ್ತದೆ. ಯಾವ ಗಟ್ಟಿ? ಕೈಟಲ್ ಬಾ, ಕೈಟಲ್ ಬಾ, ಕೈಟಲ್ ಬಾ, ಕೈಟಲ್ ಬಾ, ಕೈಟ ಬಾ, ಕೈಟ ಬಾ. ಇದು ನನ್ನ ಹೆಸರ. ನಿನ್ನ ಹೆಸರು ಕೈಟ ಬಾ. ಕೈಟ ಬಾ. ನಾನು ಮಧು, ನೀನು ಮಧು. ನೀನು ಕೈಟಬ, ನಾನು ಕೈಟವ. ಮಧು ಕೈಟವ ಮಧು. ಕೈಟವ ಮಧು. ಕೈಟವ.
ಹಸಿವೆ, ಅಯ್ಯೋ ಹೊಟ್ಟೆಯೊಳಗೆ ಹಸಿವು. ಸಂಕಟ ಹಸಿವು, ಸಂಕಟ ಅಯ್ಯೋ ಸುತ್ತ ನೀರು, ಸಂಕಟ. ನಿನ್ನನ್ನು ತಿನ್ನೋಣವೇ ನಿನ್ನ ತಮ್ಮ ಗಟ್ಟಿ, ನಿನ್ನನ್ನು ತಿನ್ನೋಣವೇ ಅಣ್ಣ. ನನ್ನ ಹಲ್ಲಿಗೆ ಸಾಕಾಗುವುದಿಲ್ಲ. ನಾನೊಬ್ಬನೇ ಓ ಎಲ್ಲ ಕಾಣುತ್ತಿರುವಂತಹ ಶರದಿಯನ್ನ ಬಡಿದು ಏನಾದರೂ ಒಳಗಡೆ ಇದ್ರೆ ಮೇಲೆ ಬರುವ ಕಾಲಕ್ಕೆ ಹಿಡಿದದನ್ನ ಆದಷ್ಟು ಬೇಗ ತಿನ್ನಬೇಕು. ನಮ್ಮದಲ್ಲದದ್ದು ಏನಾದ್ರೂ ಹೊರಗೆ ಬಂದ್ರೆ ತಿನ್ನುವುದು ಹೊಡೆಯೋಣ. ಕಾಲವಾಯಿತು. ಹೌದು, ಏನು ಸಿಕ್ಕಲಿಲ್ಲ. ಮಾಡುದಂತೆ ನೋಡಿದೇನು ದೂರದಲ್ಲಿ ಮಿಕ್ಕಿ 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 ನೋಡ್ತದೆ. ಬಿಳಿ 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 ನೋಡ್ತದೆ. ಮೊನ್ನೆ ನೋಡ್ತಾ ಉಂಟು. ಬಿಳಿ 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 ನೋಡ್ತದೆ. ಮನುಷ್ಯನಾಗೆ ಕಾಣ್ತದೆ. ಅಲ್ಲ ಕಾಲು ಏನು ಅಂತಲೇ ಗೊತ್ತಾ? ಏನೋ ಒಂದು ಜೀವಿ ಉಂಟು, ಹೌದು, ಮೂಗುಂಟು. ಹೌದು. ತಿನ್ನಲಿಕ್ಕೆ ಇದೆ ಸೂಕ್ತ. ರುಚಿ ಹತ್ತಿರ ಹೋಗಿ ಹಿಡಿದು ತಿನ್ನೋಣ ತಿನ್ನೋಣ ಹೋಗೋಣ. ಎನ್ನುತ್ತಲೀ ದುರುಳರು ವನಜನವನನೋ ಹನನಗಿಯಲು ಬರುತ್ತಿರನು. ಮನದಿಯೋ ಚಿತಿ ನಿಜ ತನುವನು ಮನದಿಯೋ ಚಿತಿ ನಿಜ ತನುವನು ಮರಿನಾಚಿ ವನ ಜಲಾವನ ನೋಡಿದನು. ಜಯ 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 ಜಯ. ದುರುಳರಿರುವರು ನನ್ನನ್ನು ಅಟ್ಟಿಸಿಕೊಂಡು ಬಂದಿದ್ದಾರೆ. ಕಲ್ಪಾಂತ್ಯದ ಸಮಯ ಯೋಗ ನಿದ್ರೆಯಲ್ಲಿ ಪೊಗಡಿಸಿರುವಂತಹ ಭಗವಂತ ಅವನ ಪದ ಪದ್ಮದಲ್ಲಿ ಅವನೊಂದಿಗೆ ಪೊಗಡಿಸಿರುವವಳು ರಾತ್ರಿ ನಾಮಕಳಾದಂತಹ ಶ್ರೀದೇವಿ. ನಮ್ಮಪ್ಪ ಅವರು ಏಳಬೇಕಾದರೆ ತಾಯಿ ಮೊದಲು ಏಳಬೇಕು. ಹಾಗಾಗಿ ಆ ರಾತ್ರಿ ನಾಮಕಳಾದಂತಹ ಶ್ರೀದೇವಿಯನ್ನೇ ಸ್ತೋತ್ರ ಮಾಡುತ್ತೇನಂತೆ. ಅಮ್ಮ ತೋಯಜಾಂಬಕಿ ತೋಯ ಜಾಂಬಕಿ ತಾಯಿ ಓ ತಾಯೇ ವಿಶ್ವದ ನಾಯಕನ ನಯನಾಧರೋದರ ಕಾಯ ತುಂಬುತ್ತ ತುಂಬಿದುದನಿ ಸತತ ಸುಖ ಪಡುವಿಗೆ ಸತತ ಸುಖ ಪಡಿಬೇಕೆ ಮಾಯೆಯನಿಸುತ್ತ ಮೋಗಿಸುತ್ತ ನಾರಾಯಣಾಜ್ಞೆಯ ಪಾಲಿಸುತ್ತಾಗ ನಿಕಾಯದೊಳು ತ್ರಿಕುಣದಲ್ಲಿ
ಬಂಧಿಸಿ ಮೆರೆವೆ ವಿಖ್ಯಾತೆ ವಿಕಾಯದೊಳು ತ್ರಿಗುಣದಲ್ಲಿ ಬಂಧಿಸಿ ಮೆರೆವೆ ವಿಖ್ಯಾತೆ ತೋಯ ಜಾಬಕಿಯಿತಾಗೆ ಅಮ್ಮ ಓ ಜಗಜ್ಜನನಿ, ನೀನು ತೋಯಜಾಂಬಕಿ, ಸತತವಾಗಿ ಭಗವಂತನ ಸಕಲ ಅವಯವಗಳಲ್ಲಿಯೂ ತುಂಬಿಕೊಂಡು ಭಗವಂತ ಸ್ವರಮಣನಾದರೂ ಕೂಡ ಅವನಿಗೆ ಯಾರಿಂದಲೂ ಸುಖದ ಅಪೇಕ್ಷೆ ಇಲ್ಲದಿದ್ದರೂ ಕೂಡ ನಿನ್ನ ಸುಖಕ್ಕಾಗಿ ಆತನ ಅಪ್ಪುಗೆಯನ್ನು ಬಯಸಿ ಸತತವಾಗಿ ಸುಖ ಪಡುವವಳು ನೀನಲ್ಲವೇ ತಾಯಿ? ಅಮ್ಮ, ಮಾಯೆ ಎನಿಸಿ ಭಗವಂತನ ಆಜ್ಞಾನುಸಾರವಾಗಿ ಮೋಹವನ್ನು ಉಂಟು ಮಾಡುತ್ತಾ ನಿಕಾಯದಳು ತ್ರಿಗುಣದಲ್ಲಿ ಬಂಧಿಸಿ ಮೆರೆವ ವಿಖ್ಯಾತಿ ನೀನು. ಬಲ್ಲವರು ಅಂದದ್ದು ನಿನ್ನನ್ನು ಸಮನ ಅಂತ. ಯಾಕೆ ಗೊತ್ತೇನಮ್ಮ? ನೀನು ದೇಶತಃ ಕಾಲತಃ ಭಗವಂತನಿಗೆ ಸಮನಲಾದವಳು. ಅಷ್ಟೇ ಅಲ್ಲ, ನೀನು ವಿಮನಳೂ ಹೌದು. ಯಾಕೆ ಎಂದರೆ ಎಂದಿಗೂ ಕೂಡ ನಿನ್ನ ಗಂಡನೊಂದಿಗೆ ವೈಮನಸ್ಯವನ್ನು ನೀನು ಮಾಡಿಕೊಂಡವಳು ಅಲ್ವೇ ಅಲ್ಲ. ನೀನು ಸಮನಳೂ ವಿಮನಳೂ ಆಗಿರುವಂತಹ ತಾಯೇ. ದುರುಳರಿರುವರು ಲೋಕಗಂಟಕರಾಗಿ ಮೆರೆಯುತ್ತಿದ್ದಾರೆ. ಅವರ ಸಂಹಾರ ಆಗಬೇಕಾದ್ರೆ ನಮ್ಮಪ್ಪ ಹೇಳಲೇಬೇಕು. ನಮ್ಮಪ್ಪನ ಎಚ್ಚರಿಕೆಯಾಗಬೇಕಾದ್ರೆ ತಾಯಿಯಾದ ನೀನು ನಿಜ ಭುಜಾಂತರದ ಬಂಧನವನ್ನು ಬಿಡಬೇಕು ತಾಯಿ. ತಾಯೇ, ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಜಯ 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 ಜಯ. ಅಜನ ಭಜನಿಗೆ ಮೆಚ್ಚಿ ದುರ್ಗೆಯು ಜಗಜಯನನ ನಳಿನ ನಿಜ ಭುಜಾಂತರ ಯೋಗನಿದ್ರೆಯಲ್ಲಿದ್ದಂತಹ ನನ್ನವರ ಸೇವೆಯನ್ನು ಮಾಡುತ್ತಾ ನಿದ್ರಾವಸ್ಥೆಗೆ ಹೋದವಳು ನಾನು. ಒಮ್ಮಿನ್ನೊಮ್ಮೆಲೆ ಎಚ್ಚರವಾಯಿತು. ಯಾಕೆ ಏನು ಎಂಬುದಾಗಿ ಕಣ್ಣು ಬಿಟ್ಟು ನೋಡಿದಾಗ ಅಜನು ಭಜನೆಯ ಮೂಲಕ ನನ್ನನ್ನೇ ಪ್ರಾರ್ಥಿಸ್ತಾ ಇದ್ದಾನೆ. ಸರಿ, ಆತನ ಮನದ ಇರೆಯೇನೆಂಬುದನ್ನು ಅರ್ಥವಿಸಿಕೊಂಡಿದ್ದೇನೆ. ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು. ನನ್ನವರನ್ನು ಎಬ್ಬಿಸಬೇಕಲ್ವಾ? ಹರಿಯೇ ನೀಳೆಯ್ಯ ಬೊಮ್ಮನ ತಲಕೋ, ಹರಿಯೇ ನೀಳೆಯ್ಯ ಬೊಮ್ಮನ ತಲಕೋ, ಬೊಮ್ಮನ ತಲಕೋ ಪರಮ ವೇದವಾಗತ್ತ ಖಳನೆ ಮಾಡುವುದು, ಪರಮ ವೇದವಾಗತ್ತ ಖಳನೆ ಮಾಡುವುದು, ವರಕೃತ ಮೃತ ಧ್ಯಾನೋಪಾದನಿಯಿಂದ ವರಕೃತ ಮೃತ ಧ್ಯಾನೋಪಾದನೆಯಿಂದ ಹರಿಸಿರಿ ಕೃಷ್ಣನೆ ನೆನೆವೆ ಮುಕುಂದ. ಹರಿಯ ನೀನೇಳಯ್ಯ ಬೊಮ್ಮನ ತಲಕೋ, ಪರಮ ವೇದವಾಗತ್ತ ಖಳನೆ ಮಾಡುವುದು, ಹರಿಯ ನೀನೇಳಯ್ಯ ಜಯ ಜಯ. ಓ ಶ್ರೀಹರಿಯೇ, ಓ ನನ್ನ ರಮಣ, ಜಗದೊಡೆಯ, ಯೋಗ್ಯಮಂತ್ರಿಯಲ್ಲಿ ಈ ಸಂದರ್ಭದಲ್ಲಿ ನೀವಿದ್ದೀರಿ ಸತ್ಯ. ಸರಿಯಾಗಿ ಒಮ್ಮೆ ಕಣ್ಣು ಬಿಟ್ಟನ್ನು ನೋಡಬೇಕು. ನೀವು ಪಾಲನಾಧಿಕಾರಿ ನೀವಾಗಿದ್ದೀರಿ ತಾನೇ. ನೋಡಿ, ಅಜನಿಗೆ ಆ ದುರುಳರಿಂದ ಕಷ್ಟ ಎಂಬುದು ಒದಗಿ ಬಂದಿದೆ. ಅಂತಹ ದುಷ್ಟರನ್ನು ವಧಿಸುವುದಕ್ಕಾಗಿ ಒಮ್ಮೆ ನಿದ್ರೆಯಿಂದ ಎದ್ದೇಳಿ. ನೀವು ಎದ್ದೇಳಿ ಸ್ವಾಮಿ, ಎದ್ದೇಳಿ ಸ್ವಾಮಿ, ಎದ್ದೇಳಿ. ಚಿನ್ಮಯ ಗರಿಯಾಗ ಹೊಮ್ಮಿನ ಕನ್ನರಳಿಸಿ ಬೇಗ ಕೇಳಿ. ತನ್ನಯ ಬಲ್ಲೆಯದಿನ್ನೆಯ ಕಾಣುತ್ತ ಕನ್ನರಳಿಸಿ ಬೇಗ ಚಿನ್ಮಯ ಹರಿಯಾಗ ತನ್ನಯ ಮನ್ನೆಯ ದಿನ್ನೆಯ ಕಾಣುತ್ತ ಪನ್ನಗವೇಣಿಯೊಳೆಂದನು ಮುದದಿ. ಓ ಹೇಳ
ಅಂಗನೆ ನೀ ಕೇಳು